ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಈರುಳ್ಳಿನ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಉಪಯೋಗಿಸ್ತಾರೆ. ಅಡುಗೆ ತಿಂಡಿ ಮಾಡಬೇಕಾದ್ರೆ ಹಾಗೂ ಹಲವಾರು ಆಹಾರ ತಯಾರಿಕೆಯಲ್ಲಿ ಈರುಳ್ಳಿ ಉಪಯೋಗಿಸೋದು ಸಾಮಾನ್ಯ. ಆದರೆ ಈರುಳ್ಳಿ ನಮ್ಗೆ ಗೊತ್ತಾಗದಲ್ಲೇ ಇರತಕ್ಕಂಥ ಹಲವಾರು ಔಷಧೀಯ ಗುಣಗಳಿದೆ. ಅದರಲ್ಲಿ ಪ್ರಮುಖವಾಗಿ ತಲೆ ಕೂದಲಿನ ಆರೋಗ್ಯಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ತಲೆ ಕೂದಲಿನ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡ್ತದೆ. ಪ್ರಮುಖವಾಗಿ ಯಾವುದು ಅಂತಂದರೆ ತಲೆಯಲ್ಲಿ ಹೊಟ್ಟಾಗ್ತಕ್ಕಂತಹದ್ದು, ಹೇನು ಬರ್ತಕ್ಕಂತಹದ್ದು, ತಲೆ ಕೂದಲು ಉದುರೋದು, ತಲೆ ಕೂದಲು ಬೆಳ್ಳಗಾಗ್ತಕ್ಕಂತಹದ್ದು, ಕಡ್ತ, ತುರಿಕೆ, ನವೆ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಇದನ್ನು ನಿವಾರಣೆ ಮಾಡಲು ಇದು ನೈಸರ್ಗಿಕವಾದ ಒಂದು ಮನೆ ಮದ್ದು ಅಂತಂದರೆ ನ್ಯಾಚುರಲ್ ಹೋಮ್ ರೆಮಿಡಿಯಾಗಿ ಕೆಲಸ ಮಾಡ್ತದೆ. ನಮಗೆ ಗೊತ್ತಿರೋದಿಲ್ಲ, ನಾವೇನು ಮಾಡ್ತೀವಿ ಅಂತಂದರೆ ಹಲವಾರು ರೀತಿಯ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಹಲವಾರು ರೀತಿಯ ಶಾಂಪುಗಳನ್ನ ಉಪಯೋಗಿಸ್ತೀವಿ. ಈ ಒಂದು ಶಾಂಪು ಹಾಕ್ತೀವಿ, ಇದರಲ್ಲಿ ನಮಗೆ ಸರಿಯಾಗಿದ್ದರೆ ಇನ್ನೊಂದು ಶಾಂಪು ತಗೋತೀವಿ, ಚೇಂಜ್ ಮಾಡ್ತಾ ಇರ್ತೀವಿ. ಹಾಗೂ ಕಂಡೀಷನರ್ಗಳನ್ನ ಹಾಕ್ತೀವಿ, ಅದನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಆಯಿಲ್ಗಳನ್ನ, ಹೇರ್ ಆಯಿಲ್ಗಳನ್ನ ಉಪಯೋಗಿಸ್ತಾ ಇರ್ತೀವಿ. ಆದರೆ ನಾವು ನಿರೀಕ್ಷಿಸಿದ ಮಟ್ಟದ ನಮಗೆ ಒಂದು ರಿಸಲ್ಟ್ ಸಿಕ್ಕಿರಲ್ಲ, ತಲೆ ಕೂದಲಿನ ಒಂದು ಸಮಸ್ಯೆ ಬಗೆಹರಿದಿರೋದಿಲ್ಲ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮನೆಯಲ್ಲೇ ಸಿಗ್ತಕ್ಕಂಥ ಈ ಒಂದು ಈರುಳ್ಳಿನ ಉಪಯೋಗಿಸ್ಕೊಂಡು ಯಾವ ರೀತಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು, ತಲೆ ಕೂದಲಿನ ಆರೈಕೆಯನ್ನು ನೀವು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮ್ಮ ತಲೆ ಕೂದಲು ಆರೋಗ್ಯದಿಂದ ಇರಬೇಕು, ಚೆನ್ನಾಗಿ ಬೆಳಿಬೇಕು ಅಂತಂದರೆ ಪ್ರಮುಖವಾಗಿ ಅದಕ್ಕೆ 2 ಅಂಶ ಇದೆ. ಒಂದು ಪ್ರೋಟೀನ್ ಚೆನ್ನಾಗಿ ಸಿಗಬೇಕು. ಇನ್ನೊಂದೇನು ಅಂತಂದರೆ ರಕ್ತ ಸಂಚಾರ ಸರಿಯಾಗಿ ಆಗಬೇಕು. ಈರುಳ್ಳಿನಲ್ಲಿ ಒಂದು ಅಂಶ ಇದೆ, ಅದರ ಹೆಸರು ಗಂಧಕ ಅಥವಾ ಸಲ್ಫರ್. ಈ ಸಲ್ಫರ್ ಹಲಸಿನನ್ನು ಒಂದು ಡಿರೈವ್ಡ್ ಹಲಸಿನ ಒಂದು ಕಾಂಪೌಂಡನ್ನ ಉತ್ಪತ್ತಿ ಮಾಡ್ತದೆ. ಹಾಗೂ ಈ ಒಂದು ಹಲಸಿನ ಏನು ಮಾಡ್ತದೆ ಅಂತಂದರೆ ಪ್ರೋಟೀನ್, ತಲೆ ಕೂದಲಿಗೆ ಬೇಕಾಗಿರ್ತಕ್ಕಂತಹ ಪ್ರೋಟೀನ್ ಅಂತಂದರೆ ಕೆರಾಟಿನ್ನ ಉತ್ಪಾದನೆ ಜಾಸ್ತಿ ಮಾಡ್ತದೆ. ಅದರ ಜೊತೆ ಕೊಲಾಜನ್ ಫೈಬರ್ಗಳ ಉತ್ಪಾದನೆ ಜಾಸ್ತಿ ಮಾಡ್ತದೆ. ಯಾವಾಗ ಈ ಪ್ರೋಟೀನ್ ತಲೆ ಕೂದಲಿಗೆ ಅತಿ ಬೇಕಾಗಿರ್ತಕ್ಕಂಥ ಒಂದು ಪ್ರೋಟೀನ್ ಅಂಶನ ಇದು ಹೆಚ್ಚು ಉತ್ಪತ್ತಿ ಮಾಡ್ತದೋ ತಲೆ ಕೂದಲು ಚೆನ್ನಾಗಿ ಬೆಳೀತದೆ. ಹಾಗೂ ಈ ತಲೆ ಕೂದಲಿನ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗಾಗಿ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ತಲೆ ಕೂದಲಿನ ಸಮಸ್ಯೆ ನಿವಾರಣೆ ಮಾಡಬೇಕು ಅಂತ ನ್ಯಾಷನಲ್ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಇನ್ಫಾರ್ಮೇಷನ್ NCBI 2002 ಈರುಳ್ಳಿನ ಇಟ್ಕೊಂಡು ಒಂದು ಸಂಶೋಧನೆ ಮಾಡಿದೆ. ಆ ಸಂಶೋಧನೆಯ ವರದಿ ಏನಂತ ಬಂದಿದೆ ಅಂದರೆ, ಈರುಳ್ಳಿನ ನಾವು ಉಪಯೋಗಿಸೋದ್ರಿಂದ ತಲೆ ಕೂದಲಿನ ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ, ತಲೆ ಕೂದಲು ಬುಡಗಳು ಗಟ್ಟಿಯಾಗ್ತದೆ, ಬೇರು ಗಟ್ಟಿಯಾಗ್ತದೆ, ತಲೆ ಕೂದಲಿನ ಸಮಸ್ಯೆಗಳು ಹೊಟ್ಟಿರ್ಬೋದು, ತಲೆ ಕೂದಲು ಉದುರುವ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಈ ಒಂದು ವರದಿ ಕೊಟ್ಟಿದೆ. ಹಾಗಾಗಿ ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅಂತಂದರೆ, ತಲೆ ಕೂದಲಿನ ಸಮಸ್ಯೆ ನಿವಾರಣೆ ಮಾಡಬೇಕು ಅಂದರೆ 2 ಈರುಳ್ಳಿನ ತಗೊಳ್ಳಿ, ಅದನ್ನು 2 ತುಂಡು ಮಾಡಿಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದಿಸಿ. ಈ ಕುದಿಸಿದ ನೀರನ್ನು ನಂತರ ಅದನ್ನು ಸೋಸಿ ಈ ತಲೆ ಕೂದಲಿನ ಸಮಸ್ಯೆಗೆ ಇದನ್ನು ನೆತ್ತಿ ಮೇಲೆ ಅಪ್ಲೈ ಮಾಡಬೇಕಾಗ್ತದೆ. ಈ ಬೇಯಿಸಿದ ಈರುಳ್ಳಿಯ ನೀರನ್ನು ನಾವು ಅದು ಆರಿದ ನಂತರ ಆ ನೀರನ್ನು ತಲೆ ಕೂದಲಿನ ಬುಡಕ್ಕೆ, ನೆತ್ತಿಯ ಜಾಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ. ಇದರಲ್ಲಿ ಬೇಯಿಸಿದ ಈರುಳ್ಳಿ ನೀರಿನಲ್ಲಿ ಫ್ಲೇವೋನಾಯ್ಡ್ಸ್ ಇರ್ತದೆ. ಹಾಗಾಗಿ ಕುದಿಸಿದ ಆರಿಸಿದ ಈರುಳ್ಳಿಯ ನೀರನ್ನು ನೆತ್ತಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಕೆರಾಟಿನ್ ಏನು ಪ್ರೋಟೀನ್ ಅಂಶ ಇದೆ ಅದು ಅಧಿಕವಾಗಿ ಸಿಗ್ತದೆ. ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ. ಕಡ್ತ, ತುರಿಕೆ, ನವೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೂ ಅಲೋಪೇಶಿಯಾ ಏರೇಟ ಅಂತಂದರೆ ತಲೆ ಕೂದಲು ಪತ್ತು ಮಂಡೆ ಅಂತಾರೆ, ತಲೆ ಕೂದಲು ಉದುರಿರುತ್ತೆ ಎಷ್ಟೊಂದು ಜನಕ್ಕೆ. ಅಂಥವರಲ್ಲೂ ಈ ಒಂದು ಈರುಳ್ಳಿನ ನೀರಿನಲ್ಲಿ ಕುದಿಸಿ ಆರಿಸಿ ತದನಂತರ ಆ ನೀರನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ 5 ರಿಂದ 6 ವಾರದಲ್ಲೇ 87% ಜನರಲ್ಲಿ ತಲೆ ಕೂದಲು ಮತ್ತೆ ಹುಟ್ಟುತ್ತಾ ಇರುವ ಒಂದು ಅಂಶ ಬೆಳಕಿಗೆ ಬಂದಿದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈರುಳ್ಳಿನ ಉಪಯೋಗಿಸ್ಕೊಂಡು ಯಾವ ರೀತಿ ತಲೆ ಕೂದಲಿನ ಆರೈಕೆ, ಪ್ರಮುಖವಾಗಿ ತಲೆ ಕೂದಲು ಆರೈಕೆ ಚೆನ್ನಾಗಿರಬೇಕು ಅಂದರೆ ನೆತ್ತಿ ಮೇಲೆ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು. ಯಾವಾಗ ನೆತ್ತಿ ಮೇಲೆ ಚೆನ್ನಾಗಿ ಮಸಾಜ್ ಮಾಡ್ತೀವೋ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ. ಅದಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಏನು ಕೆರಾಟಿನ್ ಅನ್ನೋದು ಅಂತ ಹೇಳ್ತಾರೆ, ಅದು ಈರುಳ್ಳಿನಲ್ಲಿ ಇರ್ತದೆ. ಆ ಕೆರಾಟಿನ್ ಇರೋದ್ರಿಂದ ಪ್ರೋಟೀನ್ ಅಂಶ ಸಿಗೋದ್ರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ.
ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ, ಹೊಟ್ಟೆ ಸಮಸ್ಯೆ, ಕಡಿತ, ತುರಿಕೆ ಸಮಸ್ಯೆ ನಿವಾರಣೆ ಆಗ್ತದೆ, ತಲೆ ಕೂದಲಿನ ಆರೈಕೆಯನ್ನು ನಾವು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.